ರಾಜ್ಯದಲ್ಲಿ ಜೆಜೆಎಂ ಯೋಜನೆ ಸಂಪೂರ್ಣ ಫೇಲ್. ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಸರ್ಕಾರ ಚಿಂತನೆ. ಓಂ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 16ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2025 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಕೇಂದ್ರ ಸರ್ಕಾರ ಪ್ರತಿ ಮನೆಗಳಿಗೂ ಸ್ವಚ್ಛ ನೀರು ಪೂರೈಕೆಯ ಉದ್ದೇಶದಿಂದ ಲಕ್ಷಾಂತರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಜಾರಿಗೆ ತಂದಿತ್ತು. ಆದರೆ ರಾಜ್ಯದಲ್ಲಿ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಯೋಜನೆ ಯಶಸ್ಸು ಕಂಡಿಲ್ಲವೆಂದು ಕಾಗವಾಡ ಶಾಸಕ ರಾಜು ಕಾಗೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅವರು ಇತ್ತೀಚೆಗೆ ಮಂಗಸೂಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಈ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಮಾತನಾಡುತ್ತಿದ್ದರು. ಬಹಳ ಒಂದು ಉಪಯೋಗ ಆಗಬಹುದು ಅಂತೇಳಿ ಯೋಚನೆಯನ್ನು ಮಾಡಿದ್ದೆವು. ಎಲ್ಲ ಹಳ್ಳಿಗಳಲ್ಲಿ ಜೆಜೆಎಂ ಆದ ನಂತರ ಜನರಿಗೆ ಮನೆ ನೆಲ ಕೊಟ್ಟು, ಆದರೆ ಅದು ಯಾಕೋ ಫೇಲ್ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಅದು ಬೇರೆಯವ್ರದ್ದೇನೂ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅನಿಸಿಕೆ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಅದು ಕೆಲವು ಹಳ್ಳಿಗಳಲ್ಲಿ ನೀರನೇ ಇಲ್ಲ, ಅಲ್ಲಿ ಜೆಜೆಎಂ ಮಾಡಿದ್ದೀವಿ ನಾವೀಗ. ಆಮೇಲೆ ಅವು ಜೆಜೆಎಂ ಮಾಡಿದ್ದು ಎಲ್ಲ ಪೈಪ್ ಕಳಪೆ ದರ್ಜಿದ್ದು, ಎಲ್ಲ ಕಾಂಟ್ರಾಕ್ಟರ್ ಕಳಪೆ ದರ್ಜೆ ಹಾಕಿ ನಾ ಹೇಳಿದಕ್ಕೆ ನೀವು ಅದನ್ನು ಹೋಗಿ ಪರಿಶೀಲನೆ ಮಾಡಿರಿ, ನೀವು ಚೆಕ್ ಮಾಡಿರಿ. ಇಲ್ಲ ಭಾಳ ಒಳ್ಳೆ ಥರದಂದು ಕೆಲಸ ಮಾಡಿದಾರು, ಚಲೋ ಪೈಪ್ಗಳು ಅದು ಯೂಸ್ ಮಾಡಿದಾರು. ಶಾಸಕರ ಸುಳ್ಳು ಹೇಳ್ತಾರೆ ಅಂತ ನನ್ನ ಮ್ಯಾಗ ಆರೋಪ ಮಾಡಿರಿ. ಅದು ಇಲ್ಲ, ಅಲ್ಲಿ ನೀವು ಮೂರು ಫೂಟ್ ಒಳಗೂ ಹಾಕಿಲ್ಲ, ಮೇಲ್ಮೇಲೆ ಹಾಕಿದಾರು, ಮೇಲೆ ಕಲ್ಲು ಹೋಗಿದ್ದಾರು. ಅವೆಲ್ಲ ಪೈಪ್ಗಳು ಮುರಿದವು. ಈಗ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರ ಮೇಲೆ. ಇದೇ ರಾಜ್ಯ ಸರ್ಕಾರನೇ ಅದಕ್ಕೊಂದು ಇತ್ತೀಚೆ ಆಡಬೇಕು. ಯಾಕಂದ್ರೆ ಒಂದೊಂದು ಊರಿಗೆ 3 ಕೋಟಿ, 2 ಕೋಟಿ, 5 ಕೋಟಿ, 8 ಕೋಟಿ ಮಟ್ಟ ನಾವು ಜೆಜೆಎಂಗಳನ್ನು ಆದದ್ದು ಉದಾಹರಣೆಗಳಿದಾವೆ. ಸಾವಿರಾರು ಕೋಟಿ ಸರ್ಕಾರ ಖರ್ಚು ಮಾಡಿ ಜನಗಳ್ತಾ ಅದ್ರದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಇದು ಹೊರೆ ಮತ್ತು ಪಬ್ಲಿಕ್ ಮ್ಯಾಗ ಓದೈತಿ. ಲಕ್ಷಾಂತರ ಹಳ್ಳಿಗಳಿವೆ. ಇನ್ನು ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಐತಿ. ಅಥಣಿ ಹಾಗೂ ಕಾಗವಾಡ ತಾಲೂಕಿನ ಒಟ್ಟು 93 ಹಳ್ಳಿಗಳಿಗೂ ಜೆಜೆಎಂ ಯೋಜನೆ ಒದಗಿಸಬೇಕಿತ್ತು. ಆದರೆ ಈ ಹಿಂದಿನ ಸರ್ಕಾರ ಕೆಲ ಗ್ರಾಮಗಳಿಗೆ ಮಾತ್ರ ಯೋಜನೆ ಮಂಜೂರುಗೊಳಿಸಿದ್ದು ಅದು ಅಪೂರ್ಣಗೊಂಡಿದೆ. ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯೋಜನೆ ಹಳ್ಳ ಹಿಡಿದಿದ್ದು ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆಯಲ್ಲಿ ವಿಳಂಬವಾಗಿದೆ. ಹಾಗೂ ಜೆಜೆಎಂ ಯೋಜನೆಯಲ್ಲಿ ಬಳಸಲಾಗುತ್ತಿರುವ ಪೈಪ್ ಹಾಗೂ ಇನ್ನಿತರ ಸಾಮಗ್ರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿವೆ. ಜೊತೆಗೆ ಕಾಮಗಾರಿ ಹೆಸರಲ್ಲಿ ವ್ಯವಸ್ಥಿತವಾಗಿದ್ದ ರಸ್ತೆಗಳನ್ನು ಅಗೆದು ದುರಸ್ತಿ ಮಾಡದೇ ಇರುವುದು ಜನರಿಗೆ ಕಂಟಕಪ್ರಾಯವಾಗಿದೆ. ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರ ಚಿಂತನೆ ನಡೆಸಲಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅಧಿಕಾರಿಗಳ ವಿರುದ್ಧ ಶಾಸಕ ರಾಜು ಕಾಗೆ ಹರಿಹಾಯ್ದಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಮಂಗಸೂಳಿಯಿಂದ ಬಸವರಾಜ್ ತಾರ್ದಾಳೆ.